ನೀವು ಮೊಬೈಲ್ನ ಆವ್ರೇಜ್ ಆಗಿ ಎಷ್ಟು ಅವರ್ಸ್ ಯೂಸ್ ಮಾಡ್ತೀರಾ ಒಂದಿನಕ್ಕೆ? ಒಂದು 6 to 7 hours. 6 to 7 hours ಒಳಗಡೆ ಇಂಟರ್ನೆಟ್ ಎಷ್ಟು ಯೂಸ್ ಮಾಡ್ತೀರಾ? ಒಂದು ಆವ್ರೇಜ್ ಒಂದು 3 to 4 hours ಯೂಸ್ ಮಾಡ್ತೀರಾ ತಾನೆ? ಆ 3 to 4 hours ಒಳಗಡೆ ಇಂಟರ್ನೆಟ್ ಅಂದ್ರೆ ಏನು ನಿಮ್ಮ ಪ್ರಕಾರ? ಮೊಬೈಲ್ ರೀಚಾರ್ಜ್ ಮಾಡಿದೆ, 4G 5G ಡೇಟಾ ಪ್ಲಾನ್ ಯೂಸ್ ಮಾಡಿದೆ, ಇಂಟರ್ನೆಟ್ ಥ್ರೂ ನಾವು ಫೇಸ್ಬುಕ್, ಇನ್ಸ್ಟಾಗ್ರಾಮು, ಯೂಟ್ಯೂಬು, ರೀಲ್ಸ್ ನೋಡಿದೆ, ಇದು ಮಾಡಿದೆ, ಇದೆಲ್ಲ ಇಂಟರ್ನೆಟ್. ನೀವು ಇಂಟರ್ನೆಟ್ ಅಂತಂದ್ರೆ ನಿಮ್ದು ಪ್ರತಿಯೊಂದು ಡೀಟೇಲ್ಸ್, ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಎವ್ರಿ ಸಿಂಗಲ್ ಡೀಟೇಲ್ ಹ್ಯಾಸ್ ಬಿನ್ ಕಲೆಕ್ಟೆಡ್. ಎವ್ರಿ ಸಿಂಗಲ್ ಡೀಟೇಲ್ ಎಲ್ಲ ಪ್ರತಿಯೊಂದು ಯಾರ ಹತ್ರ ಕನೆಕ್ಟ್ ಆಗುತ್ತೆ ಅನ್ನೋದು ನಿಮ್ಮ ಕ್ವಶನ್ ಅಲ್ಲ. ಈಗ ಯಾರ ಹತ್ರ ಕನೆಕ್ಟ್ ಆಗುತ್ತೆ ಅಂದ್ರೆ ಹ್ಯಾಕರ್ಸ್, ಡಾರ್ಕ್ ವೆಬ್ ಯಾರು ಯೂಸ್ ಮಾಡ್ತಿದಾರಲ್ಲ ಅದು. ನಮಸ್ತೆ ಬೆಂಗಳೂರು, ನಮಸ್ತೆ ಕರ್ನಾಟಕ. ವೆಲ್ಕಮ್ ಟು ಅವರ್ ಚಾನೆಲ್ ಟೆಕ್ ಕರಿ. ಸೊ ನಾವು ಇವತ್ತಿನ ವಿಡಿಯೋದಲ್ಲಿ ಏನ್ ನೋಡೋದು ಅಂತ ಅಂದ್ರೆ, ಡಾರ್ಕ್ ವೆಬ್ ಬಂದ್ರೆ ಏನೋ, ಅದ್ರದ್ದು ಎಷ್ಟು ಲೇಯರ್ಸ್ ಗಳಿದಾವೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಇನ್ಫಾರ್ಮೇಶನ್ ತಗೊಂಡು ಅದು ಇಂಡಿಯಾದಲ್ಲಿ ಲೀಗಲ್ ಇದೆಯಾ ಇಲ್ವಾ ಇದನ್ನೆಲ್ಲ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಬೇಸಿಕಲಿ ಬರೋದು ಲೇಯರ್ಸ್ ಒಳಗಡೆ 3 ಲೇಯರ್ಸು. ಅದು ಸರ್ಫೇಸ್ ವೆಬ್ಬು, ಡೀಪ್ ವೆಬ್ಬು ಮತ್ತು ಡಾರ್ಕ್ ವೆಬ್. ಸೊ ಫಸ್ಟ್ಗೆ ನಾನು ಹೇಳ್ದಂಗೆ ಸರ್ಫೇಸ್ ವೆಬ್ ಏನಂತ ಅಂದರೆ, ಈಗ ನಿಮಗೆ ಈ ಐಸ್ಬರ್ಗ್ ಕಾಣಿಸ್ತಿದೆಯಲ್ಲ, ಅದು ಟಾಪ್ ಲೇಯರ್ ಏನಿದೆ ಅದು ಬರೀ 4%, ಅದೇ ಸರ್ಫೇಸ್ ವೆಬ್ಬು. ನಾವು ಅದರಲ್ಲೇ ನಮ್ಮದು ಫುಲ್ ದಿನ ಕಳಿತೀವಿ. ಅಂದರೆ ಗೂಗಲ್ಲು, ಯಾಹೂ, ಬಿಂಗು ಮತ್ತು ಬೇರೆ ಬೇರೆ ಥರ ನಾವು ಏನೇನು ಬ್ರೌಸರ್ಸ್ ಯೂಸ್ ಮಾಡ್ತೀವಲ್ಲ ಅದಷ್ಟೇ ಸರ್ಫೇಸ್ ವೆಬ್ಬು. ಸೊ ಈಗ ಸೆಕೆಂಡ್ ಲೇಯರ್ ಬಂದುಬಿಟ್ಟು ಡೀಪ್ ವೆಬ್ ಅಂತ, ಮತ್ತು ಥರ್ಡ್ ಲೇಯರ್ ಬಂದು ಡಾರ್ಕ್ ವೆಬ್ ಅಂತ. ಈ ಸೆಕೆಂಡ್ ಮತ್ತು ಥರ್ಡ್ ಲೇಯರ್ ಸೇರಿಸಿ 96% ಆಗಿರುತ್ತೆ. ನೀವು ಇಷ್ಟರ ಮೇಲೆ ಅರ್ಥ ಮಾಡ್ಕೋಬೋದು ಯಾವುದು ಎಷ್ಟು ಮಾನ್ಯತೆ ಕೊಡುತ್ತೆ ಅಂತ. ಈಗ ನಾವು ಮೊದಲು ಬಂದುಬಿಟ್ಟು ಡೀಪ್ ವೆಬ್ಬಿಗೆ ಹೋಗೋಣ. ಡೀಪ್ ವೆಬ್ ಅಂದರೆ ಏನು? ಇದು ಯಾವುದು ಇನ್ವಿಸಿಬಲ್ ಪಾರ್ಟಲ್ಲಿ ಇರುತ್ತಲ್ಲ ಅದರೊಳಗಡೆ ಫಸ್ಟ್ ಲೇಯರು. ಇದನ್ನು ನಾರ್ಮಲ್ ಪೀಪಲ್ ಎಲ್ಲರೂ ಆಕ್ಸೆಸ್ ಮಾಡೋಕ್ಕಾಗಲ್ಲ. ಯಾರು ಪರ್ಸ್ನಲೈಸ್ಡ್ ಲಾಗಿನ್ ಮಾಡಬೇಕಲ್ಲ ಅವ್ರು ಮಾತ್ರ ಆಕ್ಸೆಸ್ ಮಾಡೋಕ್ಕಾಗೋದು. ಅಂದರೆ ಈಗ ಅವ್ರು ಯಾವುದೋ ಒಂದು ಪರ್ಸ್ನಲೈಸ್ಡ್ ಪಾಸ್ವರ್ಡ್ನ ಹಾಕಿದ್ರೆ ಮಾತ್ರ ಅವ್ರಿಗೆ ಆ ಬ್ರೌಸರಲ್ಲಿ ಅಥವಾ ಆ ಡೇಟಾನ ಆಕ್ಸೆಸ್ ಮಾಡೋಕ್ಕೆ ಪರ್ಮಿಷನ್ ಸಿಗುತ್ತೆ. ಅದರೊಳಗಡೆ ನೀವು ಯಾವುದಾದ್ರೂ ಎಕ್ಸಾಂಪಲ್ ನೋಡ್ಬೋದು ಅಂತ ಅಂದರೆ, ಈಗ ನಿಮ್ಮದು ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಆಗಿರ್ಬೋದು, ಫೈನಾನ್ಷಿಯಲ್ ರೆಕಾರ್ಡ್ಸು, ಅಕಾಡೆಮಿಕ್ ಡೇಟಾಬೇಸಸ್ಸು, ಸೈಂಟಿಫಿಕ್ ಮತ್ತು ಗೌರ್ಮೆಂಟ್ ರೆಕಾರ್ಡ್ಸು, ಇದರೊಳಗಡೆ ಬರೋದೆಲ್ಲ ಡೀಪ್ ವೆಬ್ಬಲ್ಲಿ. ಇನ್ನು ಡಾರ್ಕ್ ವೆಬ್ಬು, ಇನ್ನು ನಿಮಗೆ ಡಾರ್ಕ್ ವೆಬ್ಬು ಯೂಶ್ವಲಿ ನೀವು ಯಾವುದೋ ನಾರ್ಮಲ್ ಬ್ರೌಸರ್ಗಳಲ್ಲಿ ಆಕ್ಸೆಸ್ ಮಾಡೋಕ್ಕಂತೂ ಚಾನ್ಸೇ ಇಲ್ಲ. ನೀವು ಇದನ್ನು ಆಕ್ಸೆಸ್ ಮಾಡಬೇಕು ಅಂತಂದರೆ ಟಾರ್ ಯೂಸ್ ಮಾಡಬೇಕು. ಇನ್ನು ನೀವು ಕ್ವಶನ್ ಇರ್ಬೋದು ನಿಮಗೆ, ವಾಟ್ ಈಸ್ ಅ ಟಾರ್ ಅಂತ. ಈಗ ಟೋರ್ ಅಂತ ಅಂದರೆ ಆನಿಯನ್ ರೂಟರು ಇದು ಯೂಶ್ವಲಿ ಯೂಸ್ ಮಾಡೋದು ಯಾಕೆ ಅಂತ ಅಂದರೆ, ಪ್ರೈವಸಿ ಸಿಗಲಿ ಯೂಸರ್ಗೆ ಅಂತ. ಯೂಸರಿಗೆ ಪ್ರೈವಸಿ ಸಿಕ್ಕಾಗ ಅಥವಾ ಅವ್ರದ್ದು ಯಾರದೇ IP ಅಡ್ರೆಸ್ ಆಗಲಿ, ಮ್ಯಾಕ್ ಅಡ್ರೆಸ್ಸಸ್ ಆಗಲಿ, ಯಾವುದೇ ಥರದ ಇನ್ಫಾರ್ಮೇಷನ್ ಎಲ್ಲೂ ರಿವೀಲ್ ಆಗೋಲ್ಲ. ಇಟ್ ಈಸ್ ಮೇನ್ಲಿ ಪ್ರಿಫರ್ಡ್ ಫಾರ್ ದಿ ಪ್ರೈವಸಿ. ಅದಕ್ಕೋಸ್ಕರ ನಾವು ಟಾರ್ ಯೂಸ್ ಮಾಡ್ತಾರೆ. ಡಾರ್ಕ್ ವೆಬ್ ಯಾವುದಕ್ಕೆ ಆಕ್ಸೆಸ್ ಕೊಡುತ್ತೆ ಅಂತ ಅಂದರೆ, ಹಿಟ್ಮ್ಯಾನ್ ಹೈರಿಂಗು, ಚೈಲ್ಡ್ ಟ್ರಾಫಿಕಿಂಗು, ಡ್ರಗ್ಸ್ ಡೀಲಿಂಗು, ಪೊಲಿಟಿಕಲ್ ಆ್ಯಂಡ್ ಮಾರ್ಕೆಟ್ ಇನ್ಫಾರ್ಮೇಷನ್ನು, ಇಂಟರ್ನಲ್ ಆರ್ಗನ್ ಟ್ರೇಡಿಂಗು, ಹೈಲಿ ಸೆಕ್ಯೂರ್ಡ್ ಪರ್ಸನಲ್ ಡೇಟಾ ಮತ್ತು ಕಂಟ್ರಿ ಮಿಲಿಟರಿ ಇನ್ಫಾರ್ಮೇಷನ್, ಈ ಥರ ಎಲ್ಲ ಹೈಲಿ ಸೆಕ್ಯೂರ್ ಡೇಟಾಗಳನ್ನ ಅವ್ರು ಟ್ರೇಡ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಅವ್ರು ಬೇರೆ ಬೇರೆ ಅಸೋಸಿಯೇಷನ್ಗಳ ಜೊತೆ ಕೊಲ್ಯಾಬ್ ಮಾಡಿಕೊಂಡು ಅವ್ರನ್ನ ಸೆಲ್ ಮಾಡಿ ದುಡ್ಡು ಗಳಿಸ್ಕೋತಾರೆ. ಸೊ ನಾನೀಗ ನಿಮ್ಗೆ ಎಲ್ಲರಿಗೂ ಹೇಳಿದೆ ಟೋರ್ ಬ್ರೌಸರ್ ಅಂದ್ರೆ ಏನು, ಡಾರ್ಕ್ ವೆಬ್ ಅಂದ್ರೆ ಏನು, ಅದನ್ನ ಹೆಂಗೆ ಆಕ್ಸೆಸ್ ಮಾಡ್ತಾರೆ, ಏನು ಎತ್ತ ಅಂತ. ಈಗ ನಿಮ್ಗೆಲ್ಲರಿಗೂ ಒಂದು ಕ್ವಶನ್ ಬಂದಿರುತ್ತೆ, ಅದು ಇಂಡಿಯಾದಲ್ಲಿ ಲೀಗಲ್ ಹೌದಾ ಅಲ್ವಾ ಅಂತ. ಹೌದು, ಅದು ಇಂಡಿಯಾದಲ್ಲಿ ಲೀಗಲ್ಲೇ. ಆದರೆ ಪ್ಲೀಸ್ ಇದನ್ನು ಯಾರು ಆಕ್ಸೆಸ್ ಮಾಡಕ್ ಹೋಗಬೇಡಿ. ಐ ಕೈಂಡ್ಲಿ ರಿಕ್ವೆಸ್ಟ್ ನಾಟ್ ಟು ಆಕ್ಸೆಸ್ ಎನಿ ಡಾರ್ಕ್ ವೆಬ್ ಬ್ರೌಸರ್ ಪ್ಲೀಸ್. ಯಾಕಂತ ಹೇಳ್ತೀನಿ, ಬರೋ ಎಲ್ಲ ಇಲ್ಲೀಗಲ್ ಆಕ್ಟಿವಿಟೀಸ್ಗಳು ನಡೆಯೋದಲ್ಲಿಂದಾನೆ. ಎಂಥ ಇಲ್ಲೀಗಲ್ ಆಕ್ಟಿವಿಟೀಸ್ ಅಂತ ಅಂದರೆ, ಈಗ ಚೈಲ್ಡ್ ಟ್ರಾಫಿಕಿಂಗ್ ಆಗಲಿ, ಆಮೇಲೆ ಮತ್ತೆ ನಿಮಗೆ ಹಿಟ್ಮ್ಯಾನ್ ಹೈರಿಂಗ್ ಆಗ್ಬೋದು, ಗನ್ಸು, ಡ್ರಗ್ಸು, ಬರೋ ನಿಮ್ದು ಟೋಟಲ್ಲು ಇಡೀ ವರ್ಲ್ಡ್ ಒಳಗಡೆ ನಡೀತಿರೋ 99% ಕ್ರೈಮ್ಗಳು, ಸೈಬರ್ ಕ್ರೈಮ್ಗಳು ಎಲ್ಲ ನಡೆಯೋದು ಬರೀ ಡಾರ್ಕ್ ವೆಬ್ ಇಂದ ಮಾತ್ರ. ಅದಕ್ಕೆ ನಿಮ್ದು ಏನೇ ಸಾಫ್ಟ್ವೇರ್ಸ್ ಆಗಲಿ ಅಥವಾ ನಿಮ್ದು ಯಾವುದೇ ಡೇಟಾಗಳಾಗಲಿ, ಏನೇ ಬೈ ಚಾನ್ಸ್ ನಿಮ್ದು ಇನ್ಫಾರ್ಮೇಶನ್ ಲೀಕ್ ಆದ್ರೂ ಅದನ್ನೆಲ್ಲ ಸೇಲ್ ಮಾಡ್ತಾರೆ, ಸೇಲ್ ಮಾಡಿ ದುಡ್ಡು ಗಳಿಸ್ತಾರೆ. ದಟ್ ಈಸ್ ಆಲ್ಸೋ ಇಲ್ಲಿಗಲ್ ಆಕ್ಟಿವಿಟಿ. ಆ ಇಲ್ಲಿಗಲ್ ಆಕ್ಟಿವಿಟೀಸ್ಗಳು ಮಾಡೇ ಮಾಡ್ತಾರೆ. ಸೊ ನಾನು ನಿಮ್ಗೆ ಯಾಕೆ ಆಕ್ಸೆಸ್ ಮಾಡಬೇಡ ಅಂತಿದ್ದಾನಂದ್ರೆ, ಈಗ ಎಲ್ಲರಿಗೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಆಕ್ಸೆಸ್ ಮಾಡಿದ್ರೆ ಏನಾಗುತ್ತೆ ಅಂತ. ಸೊ ನಿಮ್ಗೊಂದು ಲೈಟ್ ಆಗಿ ಒಂದು ಕೇಸ್ ಸ್ಟಡಿ ಹೇಳ್ತೀನಿ, ಸ್ಯಾಮ್ ಅಂತ. ಆ ಕೇಸ್ ಸ್ಟಡಿ ದಯವಿಟ್ಟು ಕೇಳಿ. So now let us see a case study of a victim called Sam, how he became a victim of the dark web. ನಾನೀಗ ಈ ಕತೆ ಹೇಳ್ತಿರೋದು ಯುರೋಪಲ್ಲಿ ನಿಜವಾದ ಆಗಿದ್ದ ಕತೆ. ಸ್ಯಾಮ್ ಮತ್ತು ವಿಕಿ ತುಂಬ ಒಳ್ಳೆ ಫ್ರೆಂಡ್ಸು. ಸ್ಯಾಮ್ದು ಆನ್ಲೈನ್ ಫುಡ್ ರಿವ್ಯೂ ಇತ್ತು. ಅವ್ನು ಬೇರೆ ಬೇರೆ ಪ್ಲೇಸ್ಗಳಿಗೆ ಹೋಗಿ ಫುಡ್ ರಿವ್ಯೂ ಮಾಡ್ತಿದ್ದ. ಒಂದಿನ ಹೀಗೆ ಸ್ಯಾಮ್ ಹೊರಗಡೆ ಹೋದಾಗ ಫುಡ್ ರಿವ್ಯೂಗೋಸ್ಕರ ಹೋಗ್ದವ್ನು ವಾಪಸ್ ಬರಲೇ ಇಲ್ಲ.
ಅವತ್ತು ಸಂಜೆ ಎಲ್ಲ ಅವ್ನ ಫ್ರೆಂಡ್ಸು ಮತ್ತು ಅವ್ರ ಪೇರೆಂಟ್ಸು ಎಲ್ಲರೂ ಹುಡ್ಕಾಡಿದ್ರು, ಅವನೆಲ್ಲೂ ಸಿಗಲಿಲ್ಲ. ಮತ್ತು ಅವ್ನ ಚಾನೆಲ್ಲು 6 days ಆದಮೇಲೆ ಆಟೋಮೆಟಿಕ್ಲಿ ಡಿಆಕ್ಟಿವೇಟ್ ಆಯಿತು. ಅದು ಹೇಗಾಯಿತು ಏನಾಯಿತು ಅದು ಯಾರಿಗೂ ಗೊತ್ತಾಗಲಿಲ್ಲ. 6 days ಆಯಿತು. ಅದಾದಮೇಲೆ ಹಾಗೆ ಪೊಲೀಸ್ ಕಂಪ್ಲೇಂಟು ಅವ್ರ ಅಪ್ಪ ಅಮ್ಮ ಎಲ್ಲರೂ ಕೊಟ್ಟರು. ವಿಕಿನ ಹುಡ್ಕಾಡೋಕ್ಕೆ ಸ್ಟಾರ್ಟ್ ಮಾಡ್ದ, ಆದರೆ ಎಲ್ಲೂ ಸಿಗಲಿಲ್ಲ. ಹಾಗೆ ದಿನ ಕಳೀತಾ ಹೋಯಿತು. ಮಿಸ್ಸಿಂಗ್ ಪರ್ಸನ್ ಅಂತ ಕನ್ಸಿಡರ್ ಆದ ಸ್ಯಾಮ್. ಮಿಸ್ಸಿಂಗ್ ಆಗಿ ತುಂಬ ದಿನಗಳಾದಮೇಲೆ ಅವನ್ನೆಲ್ಲೂ ಏನೂ ಪತ್ತೆನೇ ಸಿಗಲಿಲ್ಲ. ಒಂದು ಫೋನ್ ಇಲ್ಲ, ಮೆಸೇಜ್ ಇಲ್ಲ, ಏನೂ ಇಲ್ಲ. ಹಾಗೆ ಒಂದಿನ ಏನಾಯಿತು ಅಂತ ಅಂದರೆ, ಒಬ್ಬರು ಡಾಗ್ ವಾಕರ್ ಅಂತ ಅಂದರೆ ಯಾರು ಅವ್ರನ್ನ ಡಾಗ್ನ ವಾಕ್ಗೋಸ್ಕರ ಕರ್ಕೊಂಡೋಗಿದ್ರೋ ಅವ್ರಿಗೆ ಒಂದು ಡೆಡ್ ಬಾಡಿ ಕಾಣಿಸ್ತು. ಪೊಲೀಸಿಗೆ ತಕ್ಷಣ ಫೋನ್ ಮಾಡಿ ಅದನ್ನು ಎಂಕ್ವೈರಿ ಮಾಡಿದಾಗ ಅದನ್ನು ಅಟಾಪ್ಸಿಗೆ ತೊಗೊಂಡೋದ್ರು. ಆ ಅಟಾಪ್ಸಿಗೆ ಹೋದಾಗ ಮೇನ್ ಇಂಟರ್ನಲ್ ವೈಟಲ್ ಆರ್ಗನ್ಸ್ ಅವೆಲ್ಲ ಮಿಸ್ ಇತ್ತು. ಮೇಲೆ ಅವನ ಬಾಡಿ ಮೇಲೆಲ್ಲ ಪರ್ಚೋಗಿರೋದು ಅಥವಾ ಪ್ರಾಣಿಗಳು ಮಾಡಿರೋದು ಆ ಥರ ಎಲ್ಲ ಮಾರ್ಕ್ಸ್ ಇತ್ತು. ಆ ಮಾರ್ಕ್ಸ್ಗಳು ನೋಡಿ ಅಟಾಪ್ಸಿ ಅವರ ಗಾಬರಿ ಆದರು. ಈಗ ಅದನ್ನು ಇಂಟರ್ನಲ್ ಆರ್ಗನ್ಸ್ ಮಿಸ್ಸಿಂಗ್ ಇತ್ತಲ್ಲ, ಅದನ್ನೆಲ್ಲ ಪೇರೆಂಟ್ಸ್ಗೆ ಅಥವಾ ಅವರ ವಿಕ್ಕಿಗೆ ಫ್ರೆಂಡ್ಸ್ಗೆ ಎಲ್ಲರಿಗೂ ಅಟಾಪ್ಸಿ ರಿಪೋರ್ಟ್ ಬಂದಾದ್ಮೇಲೆ ಗೊತ್ತಾಯಿತು. ಇಂಟರ್ನಲ್ ಆರ್ಗನ್ಸ್ನ ಪ್ರಾಣಿಗಳು ತಿಂದಿರ್ಬೋದು, ಅವೇ ಪರ್ಚೋಗಿರ್ಬೋದು ಅಂತ ಹೇಳಿ ಡಿಕ್ಲೇರ್ ಮಾಡಿ ಅಟಾಪ್ಸಿನ ಆಫ್ ಮಾಡಿಬಿಟ್ರು. ಸೊ ಲಾಸ್ಟಿಗೆ ಏನಾಯಿತು ಅಂತ ಅಂದರೆ, ಸ್ಯಾಮ್ ವಾಸ್ ಕಂಪ್ಲೀಟ್ಲಿ ಡೆಡ್. ಅವ್ನ ಡೆಡ್ ಬಾಡಿನ ಕಾರ್ಪ್ಸ್ ಒಳಗಡೆ ಹಾಕಿ ಮಣ್ಣು ಮುಚ್ಚಾಕಿದ್ರು. ಕೇಸ್ ಮುಗೀತು. ಆದರೆ ಹೀಗೆ 3 ತಿಂಗಳಾಯಿತು, 4 ತಿಂಗಳಾಯಿತು. ವಿಕಿನೂ ಮೂವ್ ಆನ್ ಆದ. ಅವ್ನ ಫ್ರೆಂಡ್ ದೇಹ ಅಂತ ಆದಮೇಲೆ ತುಂಬ ಅವನಿಗೆ ಬೇಜಾರಾಗಿತ್ತು. ಆದರೂ ಬಟ್ ಹಿ ಸ್ಟಿಲ್ ಟ್ರೈ ಟು ಮೂವ್ ಆನ್. ಒಂದು ಕಾಲೇಜ್ ಕ್ಯಾಂಪಸಲ್ಲಿ ಸೆಲೆಕ್ಷನ್ ಆಗಿತ್ತು. ಕ್ಯಾಂಪಸ್ಸು ವರ್ಕ್ ಮಾಡ್ತಾ ಹೋದ. ಹಾಗೆ ಒಂದು 3 months ಆಯಿತು, 4 months ಆಯಿತು. ಇದು ಅವನದು ಡೆಡ್ ಬಾಡಿ ಮಣ್ಣು ಆದಮೇಲೆ 4 months ಆಯಿತು. ಒಂದಿನ ಹೀಗೆ ಇಂಟರ್ನೆಟಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ಫೇಸ್ಬುಕ್ಕಲ್ಲಿ ಒಂದು ಪಾಪಪ್ ಬಂತು. ಫೇಸ್ಬುಕ್ಕಲ್ಲಿ ಪಾಪಪ್ ಏನು ಬಂದಿದೆ ಅಂತ ವಿಕಿ ಚೆಕ್ ಮಾಡಿದಾಗ ನೋಡಿದ್ರೆ ಸ್ಯಾಮ್ ಮೊಬೈಲಿಂದ ಬಂದಿರೋದು, ಸ್ಯಾಮ್ ಅಕೌಂಟಿಂದ ಬಂದಿರೋದು. ಎಸ್, ಈ ಸ್ಯಾಮ್ ಅಕೌಂಟಿಂದ ಬಂದಾಗ ಅದನ್ನು ಚೆಕ್ ಮಾಡ್ದ. ಅದರೊಳಗಡೆ ಅದು ರೀಡೈರೆಕ್ಟ್ ಆಗಿ ಟೋರ್ ಬ್ರೌಸರಿಗೆ ಬಂತು. ಈಗ ಟೋರ್ ಬ್ರೌಸರು ಇವನು ಚೆಕ್ ಮಾಡ್ದ, ಇವನು ವಿಸಿಟ್ ಮಾಡಬೇಕೋ ಮಾಡಬಾರ್ದು ಅಂತ ತುಂಬ ಯೋಚನೆ ಮಾಡ್ದ. ಬಟ್ ಅದು 4-5 ಸಲ ರಿಫ್ರೆಶ್ ಮಾಡಿದ್ಮೇಲೆ ಬ್ಲ್ಯಾಂಕ್ ಪೇಜ್ ಬಿತ್ತು. ಜಸ್ಟ್ ವಿಸಿಟ್ ಹಿಯರ್ ಅಂತ ಕಾಣಿಸ್ತಾ ಇತ್ತು. ಅದನ್ನು ವಿಸಿಟು ಮಾಡ್ದ, ತೆಗೆದು ನೋಡಾದ್ಮೇಲೆ ಅವನಿಗೆ ಬರೀ ಒಂದು ಏನಾಗಿ ಕಾಣಿಸ್ತಾ ಇತ್ತು ಅಂತಂದರೆ, ಒಂದು ವೈಟ್ ಪಿಚ್ ರೂಮು, ಸ್ಟೈನ್ಲೆಸ್ ಸ್ಟೀಲದ್ದು ಒಂದು ಬೆಂಚು. ಆ ಬೆಂಚ್ ಮೇಲೆ ಒಂದು ಬಾಡಿ ಇತ್ತು. ವಿಕ್ಕಿ ಇದ್ದವನು ಅವ್ನ ಬೆಸ್ಟ್ ಫ್ರೆಂಡು ಅವ್ನ ಬಾಡಿನ ಆರಾಮ್ಸೆ ರೆಕಗ್ನೈಸ್ ಮಾಡ್ದ. ಅದೇ ಸ್ಯಾಮ್ ಬಾಡಿ ಆಗಿತ್ತು. ಸ್ಯಾಮ್ ಏನು ಜೀವಂತ ಇದ್ದ. ಹಿಂದ್ಗಡೆ ಒಬ್ಬ ಡಾಕ್ಟರ್ ಬಂದ, ವೈಟ್ ಕೋಟ್ ಹಾಕೊಂಡಿದ್ದ, ಮಾಸ್ಕ್ ಹಾಕೊಂಡಿದ್ದ, ಎಲ್ಲೂ ಫೇಸ್ ರಿವೀಲ್ ಆಗಲಿಲ್ಲ. ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಏನಿತ್ತು ಅಂತ ಅಂದರೆ, ಮೈ ಲಿಟಲ್ ಲ್ಯಾಂಬ್ ಯು ಡೋಂಟ್ ಕ್ರೈ ಟೂ ಮಚ್, ಇಟ್ ಈಸ್ ಮೇಕಿಂಗ್ ಮೀ ಮಿಸರೇಬಲ್. ಈ ಥರ ಎಲ್ಲ ಬ್ಯಾಕ್ಗ್ರೌಂಡ್ಸ್ಗಳು, ತುಂಬ ಡಾರ್ಕ್ ವರ್ಡಿಂಗ್ಸ್ಗಳು ಆ ಡಾಕ್ಟರ್ ಬಾಯಿಂದ ಬರ್ತಾಯಿತ್ತು. ಸ್ಯಾಮ್ ಹಂಗೆ ಚೀರಾಡ್ತಾ ಇದ್ದ. ಅವನ ಸ್ಕಿನ್ ಟವರೇಟ್ ಮಾಡಿ ಎಲ್ಲ ಇಂಟರ್ನಲ್ ಆರ್ಗನ್ಸ್ನ ತಗೊಂಡ್ರು. ಇದೆಲ್ಲ ರೆಕಾರ್ಡ್ ಆಗ್ತಾಯಿತ್ತು. ಎಸ್, ಇದೆಲ್ಲ ರೆಕಾರ್ಡ್ ಆಗ್ತಾಯಿತ್ತು. ಈ ವಿಡಿಯೋನ ಅವನಿಗೆ ನೋಡೋಕ್ಕಾಗಲಿಲ್ಲ. ಅದನ್ನು ಆಫ್ ಮಾಡೋಕ್ಕೆ ಟ್ರೈ ಮಾಡ್ದ. ಬಟ್ ಅಲ್ಲಿ ಅವನಿಗೆ ಇನ್ನೊಂದು ಮೆಸೇಜ್ ಏನಾದರೂ ಪಾಪ್ ಆಗಿತ್ತು ಅಂತಂದರೆ, ವೈ ಆರ್ ಯು ಲಿವಿಂಗ್ ಸೋ ಸೂನ್ ವಿಕ್ಕಿ, ಇದೇ ಮೆಸೇಜ್ ಪಾಪ್ ಆಗಿದ್ದು. ಇನ್ನೂ ವಿಕ್ಕಿ ಗಾಬರಿಗೊಳಗಾದ. ಅವ್ನು ನೋಡೋಕ್ಕಾಗಲಿಲ್ಲ, ಕಣ್ಣು ಮುಚ್ಕೊಂಡ್ಬಿಟ್ಟ. ನೀನೇನಾದರೂ ಈ ವಿಡಿಯೋ ಪೂರ್ತಿ ನೋಡಲಿಲ್ಲ ಅಂತ ಅಂದರೆ ಯು ವಿಲ್ ಬಿ ದ ನೆಕ್ಸ್ಟ್ ವಿಕ್ಟಿಮ್ ಹಿಯರ್ ಅಂತಲೂ ಮೆಸೇಜ್ ಬಂತು. ಅದಕ್ಕೆ ಅದನ್ನು ಭಯಪಟ್ಟು ಅದನ್ನು ಮುಚ್ಚಲೂ ಇಲ್ಲ. ಸುಮ್ಮನೆ ವೀಡಿಯೋ ಕಂಪ್ಲೀಟ್ ಆಗೋ ತನಕ ಸುಮ್ಮನೆ ಕೇಳಿಸ್ಕೊತ ಹೋದ. ಅದನ್ನು ಪೂರ್ತಿ ಕೇಳಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಅಲ್ಲೇ ಅಳಕ್ಕೆ ಸ್ಟಾರ್ಟ್ ಮಾಡ್ದ. ಅದನ್ನು ಕ್ಲೋಸ್ ಮಾಡಿ ಹೆದರ್ಕೊಂಡು ಒಂದು ರೂಮಲ್ಲಿ ಬಂದು ಕೂತ್ಕೊಂಡ್ಬಿಟ್ಟ. ಅದನ್ನು ರೂಮಲ್ಲಿ ಬಂದು ಕೂತ್ಕೊಂಡಿದ್ದನ್ನು ಮತ್ತೆ ವಾಪಸ್ ಹೋಗಿ ಚೆಕ್ ಮಾಡಿ ಫೇಸ್ಬುಕ್ಕಲ್ಲಿ ಏನೇನು ಪಾಪಪ್ ನೋಟಿಫಿಕೇಶನ್ ಬಂದಿತ್ತು. ಅದೇನಂತ ಅಂದರೆ, ಐ ಲೈಕ್ ಇಟ್ ಅಂತ. ಹೌದು, ಇದೆಲ್ಲ ಆಗಿದ್ದು ನಿಜವಾದ ಇನ್ಸಿಡೆಂಟು. ಸೊ ಡಾರ್ಕ್ ವೆಬ್ನ ಬ್ರೌಸ್ ಮಾಡೋಕ್ಕೆ ಹೋಗಬೇಡಿ. ಎಷ್ಟಾಗೋದಷ್ಟು ಸೇಫ್ಟಿ ಪ್ರಿಕಾಷನ್ಸ್ಗಳನ್ನ ಎಲ್ಲ ತೊಗೊಳ್ಳಿ. ಸೊ ದಯವಿಟ್ಟು ಈ ಥರ ಸೈಬರ್ ಕ್ರೈಮ್ಗಳಿಂದ ಒಂದು ಸ್ವಲ್ಪ ಸುರಕ್ಷಿತವಾಗಿರಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ನೀವಿನ್ನೂ ಸಬ್ಸ್ಕ್ರೈಬ್ ಬಟನ್ ಒತ್ತಿಲ್ಲ ಅಲ್ಲ, ಪ್ರೆಸ್ ಮಾಡಿ. ಸುಮ್ಮನೆ ತಮಾಷೆ ಮಾಡಿದೆ. ಸಬ್ಸ್ಕ್ರೈಬ್ ಮಾಡಿ.